ಸೊ ನಮ್ಮ ಜಗಲಿ ಮೇಲೆ ಕೂತ್ಕೊಳ್ಳೋದು. ಆಗ ನಾನು ಸಣ್ಣ ಹುಡುಗ ಆಗಿದ್ದಾಗ ನೋಡ್ತಾ ಇದ್ದೆ, ನಮ್ಮೂರಿನಲ್ಲಿ ಶಾಪೋಗ್ರು ಚೆನ್ನಪ್ಪಯ್ಯ ಅಂತ ಇದ್ರು. ಅವ್ರು ಏನ್ ಹೇಳ್ತಾರೆ ಅದೇ ವೇದವಾಕ್ಯ ನಮ್ಮ ಅಪ್ಪನಿಗೆ. ಮತ್ತೆ ಅವರು ಡಾಕ್ಯುಮೆಂಟ್ ರೈಟರ್ ಕೂಡ ಶಾನ್ಭೋಗ್ರು. ನಮ್ಮೂರಲ್ಲಿ ಎಲ್ಲ ಏರ್ಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು, ಬೋಗಿ ಮಾಡ್ತಕ್ಕಂಥದ್ದು, ಆರ್ಡಿಮೇಟ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆ ಶಾನ್ಭೋಗ್ರೆ ಮಾಡೋರು. ಆಮೇಲೆ ಏನ್ ಬರ್ದಿದ್ದೀನಿ ಅಂತ ಓದಿ ಹೇಳ್ತಿರ್ಲಿಲ್ಲ ಯಾರಿಗೂ. ಈಗೆಲ್ಲ ಬಿಡಿ, ಈಗ ಡಾಕ್ಯುಮೆಂಟ್ ರೈಟರ್ಗಳು ಇದ್ದಾರೆ, ರಿಜಿಸ್ಟ್ರೇಷನ್ ಮಾಡುವಾಗ ಎಲ್ಲ ಓದಿ ಹೇಳಲೇಬೇಕು. ನಮ್ಮ ಅಪ್ಪನಿಗೆ ದಾರಿ ತಗೊಂಡ್ಬಿಟ್ಟಿದ್ರು. ನನಗೆ ತಾಲೂಕು ಬೋರ್ಡ್ಗೆ ನಿಂತಿರೋ ಎಲೆಕ್ಷನ್ ನಿಂತಿರ್ಬೇಕಾದ್ರೆ 1978 ನಮ್ಮಪ್ಪ ನಮ್ಮೂರು ಶಾನ್ಭೋಗ್ರು ಕೇಳ್ಕೊಂಡು ಬಂದಿದ್ದಾರೆ, ನಮ್ಮ ಮಗನ ತಾಲೂಕು ಬೋರ್ಡ್ ನಿಂತಿರ್ಬೇಕು ಅಂತ ಇದ್ದಾನೆ, ನಿಲ್ಸೋ ಬೇಡೋ ಅಂತ ಕೇಳಿದ್ದಾನೆ. ಎಲ್ಲರೂ ಹುಡ್ತೇನೆ, ಪೋಲಿ ಹಾಕ್ಬಿಡ್ತಾನೆ, ನಿಲ್ಸ್ಬೇಡ ಅಂತ ಹೇಳ್ಬಿಡ್ತಾನೆ. ನಮ್ಮ ಅಪ್ಪ ಅತ್ತೆ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ, ತಾಲೂಕು ಬೋರ್ಡ್ಗೆ ಎಲೆಕ್ಷನ್ ನಿಂತ್ಕೊಳ್ಳಕ್ ಕೂಡುದು ನೀನು. ಏನು ವಾಕ್ಯ. ಈಗಲೂ ಈ ನಿಮ್ಮ ವಿಲೇಜ್ ಅಕೌಂಟೆಂಟ್ಗಳು ಮಾತು ಕೇಳ್ತಾರೆ ರೈತರು. ನೀವು ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ರೆ, ನಿಮ್ಮ ಒಳ್ಳೆ ನಡವಳಿಕೆ ಇದ್ರೆ, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ರೆ ನಿಮ್ಮ ಮಾತು ಕೇಳೇ ಕೇಳ್ತಾರೆ. ವಿಲೇಜ್ ಅಕೌಂಟೆಂಟ್ಗಳು ಮಾತು ಕೇಳ್ತಾರೆ. ಅದು ಶಾನ್ಭೋಗ್ ಏನು ಹೇಳು, ನಾವು ಅಪ್ಪನ ಶಾನ್ಭೋಗ್ರ ಮಾತು ಕೇಳ್ತಾರೆ. ನಾವು ಊರ್ನೆಲ್ಲ ಪಂಚಾಯತಿ ಸೇರಿಸ್ಬೇಕ ಬಂತು. ನಾನು ಲೈವ್ ಆಗಿದ್ದೆ ಆಗ 1978 ನಮ್ಮ ಅಪ್ಪನ ಒಪ್ಸಕ್ಕೆ ಭಾರಿ ಕಷ್ಟಪಡ್ಬೇಕಾಯ್ತು ನಾನು ತಾಲೂಕು ಬೋರ್ಡ್ ಎಲೆಕ್ಷನ್ ನಿಂತ್ಕೊಳ್ಳಕ್ಕೆ. ಆಮೇಲೆ ದುಡ್ಡು ಒಂದು ಪೈಸೆ ಕೊಡೋಗಿಲ್ಲ, ನಿಂತ್ಕೋ ಅಂತ ಹೇಳಿ ಕೊನೆಗೆ ಒಪ್ಕೊಂಡು ನಿಂತ್ಕೊಂಡು ಗೆದ್ದಾಯಿತು. 3,000 ರೂಪಾಯಿ ಆಗ ಗ್ರಾಮ ಪಂಚಾಯತ್ ತಾಲೂಕು ಬೋರ್ಡ್ ಎಲೆಕ್ಷನ್ಗೆ ಖರ್ಚಾಗಿ 3,000. ಅದು ಲೈವ್ ಕೆಲಸದಲ್ಲಿ ಸಂಪಾದನೆ ಮಾಡಿದ ದುಡ್ಡು. ಬರೀ 3,500 ರೂಪಾಯಿ ಖರ್ಚಾಗಿತ್ತು. ಮೊನ್ನೆ ಒಂದು ಸ್ಕೂಟರ್ನಲ್ಲಿ ನಾನು ಮಹೇಶ ಅಂತ ನಮ್ಮ ಪಕ್ಕೂರು ಅವನಿದ್ದ, ಅವನು ಲಾಯರ್ ಆಗಿದ್ದ, ಅವನ ಸ್ಕೂಟರ್ನಲ್ಲಿ ಓಡಾಡ್ಕೊಂಡು ಯಾಂಡ್ಬಿಲ್ ಹಂಚಿಕೊಂಡು ಗೆದ್ದಿದ್ದೆ ಅಂತ ಇಟ್ಕೊಳ್ಳೋಣ. ಅಂದರೆ ಆ ಥರ ಶಾನ್ಭೋಗ್ರು ಬಹಳ ಪ್ರಭಾವ ಬೀರ್ತಕ್ಕಂಥ ಶಾನ್ಭೋಗ್ರುಗಳಿತ್ತು. ನಿಮ್ಮ ವಿಲೇಜ್ ಅಕೌಂಟೆಂಟ್ಗಳು ಕೂಡ ನೀವು ಒಳ್ಳೆ ರೀತಿ ಸಂಬಂಧ ಇಟ್ಕೊಂಡಿದ್ರೆ, ಅವ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಬಿಟ್ರೆ, ನೀವು ಅವರಿಗೆ ಪುಕ್ಕಟ್ಟಿಯಾಗಿ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಟ್ರೆ ನಿಮ್ಮ ಮೇಲೂ ಕೂಡ ಗೌರವ ಇತ್ತು ಅಲ್ವಾ? ಕಂಗನ 45 ವಿಧಾನಸೌಧದ ಮೇಲೆ ಬರೆಸಿದ್ದಾರೆ, ಜನರ ಕೆಲಸ ಏನಂತ, ದೇವರ ಕೆಲಸ, ಜನರ ಕೆಲಸ ದೇವರ ಕೆಲಸ. ಇದು ಜ್ಞಾಪಕ ಇಟ್ಕೊಂಡಿದ್ರೆ ಸಾಕು. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ರಾಜಕೀಯ ಕ್ಷೇತ್ರದಲ್ಲೂ ಇದ್ದಾರೆ, ಅಧಿಕಾರಿಗಳು ಕೂಡ ಇದ್ದಾರೆ. ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಜನರ ಕೆಲಸವನ್ನ ದೇವ್ರ ಕೆಲಸ ಅಂತ ತಿಳ್ಕೊಂಡು ಮಾಡ್ಕೊಡ್ಬೇಕು ಅಷ್ಟೇ. ಅವ್ರಿಗೋಸ್ಕರ ನಾವೆಲ್ಲ ಇರೋದು, ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು, ಅವರ ಪ್ರತಿನಿಧಿಗಳಾಗಿ ಬಂದಿರತಕ್ಕಂಥದ್ದು, ನೀವೆಲ್ಲ ಆಯ್ಕೆಯಾಗಿ ನೇಮಕಾತಿಯಾಗಿ ಬಂದಿರತಕ್ಕಂಥದ್ದು, ಇವೆಲ್ಲವೂ ಕೂಡ ಎಲ್ಲ ಒಟ್ಟಿಗೆ ಸುಮಾರು 5.5-6 ಲಕ್ಷ ಜನ ಸರ್ಕಾರಿ ನೌಕರರು
ನಾವು ಅವ್ರಿಗೋಸ್ಕರನೇ ಇರ್ತಕ್ಕಂಥದ್ದು. ಇದು ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಜನರಿಂದ ಆಯ್ಕೆಯಾದಂಥವ್ರು ನಾವು, ಜನರಿಂದ ನೇಮಿಸಲ್ಪಟ್ಟವರು ನೀವು, ಸರ್ಕಾರ ನೇಮಿಸಲ್ಪಟ್ಟವರು ನೀವು. ನಾವಿಬ್ಬರು ಸೇರಿ ಅವ್ರು ಕೆಲಸ ಮಾಡಬೇಕು. ಅದನ್ನು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಅದಕ್ಕೋಸ್ಕರನೇ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರಾದ ಮೇಲೆ ನಾನು ಹೇಳಿದೆ, ಸ್ವಲ್ಪ ಕಂದಾಯ ಇಲಾಖೆ ಅಂತ ಬಹಳ ಜವಾಬ್ದಾರಿ ಇಲಾಖೆ ಕೊಡ್ತಾ ಇದ್ವಿ, ಬಹಳಷ್ಟು ಸುಧಾರಣೆಗಳನ್ನು ಮಾಡಬೇಕು ಕಂದಾಯ ಇಲಾಖೆಯಲ್ಲಿ, ನೀನು ಸುಧಾರಣೆಗಳನ್ನು ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಈಗಾಗಲೇ ಕೆಲವು ಸುಧಾರಣೆಗಳು ಆಗಿದ್ದಾವೆ, ಇನ್ನೂ ಕೆಲವು ಸುಧಾರಣೆಗಳು ಆಗಬೇಕು. ನನಗೆ ವಿಶ್ವಾಸ ಇದೆ, ಸುಧಾರಣೆಗಳನ್ನ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಕೃಷ್ಣ ಬೈರೇಗೌಡರಿಗೆ ಆ ಶಕ್ತಿ ಇದೆ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದೀನಿ ನಾನು. ಅದೇನೇ ಇರಲಿ, ನಾವು ಜನರಿಗೋಸ್ಕರ ಕೆಲಸ ಮಾಡೋದಪ್ಪ, ಜನರಿಗೂ ನಾವು ಜನರ ಋಣದಲ್ಲಿದ್ದೀವಿ, ಅವ್ರು ಕೆಲಸ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಇರಬೇಕಾಗ್ತದೆ. ಅದಕ್ಕೋಸ್ಕರನೇ ನಿಮ್ಮ ನೇಮಕಾತಿ ಇದೆಯಲ್ಲ, ನೇಮಕಾತಿನಲ್ಲಿ ₹1 ಲಂಚ ಇಲ್ಲದೇನೆ, ಮಧ್ಯವರ್ತಿಗಳ ಅವಳಿ ಇಲ್ಲದೇನೆ ಮಾಡಿರ್ತಕ್ಕಂಥ. ಹಿಂದೆ ಗೋವಿಂದೇಗೌಡರು ಇದ್ರು, ಆಗ ಸುಮಾರು 1,00,000 ಉಪಾಧ್ಯಾಯರುಗಳನ್ನು ನೇಮಕ ಮಾಡಿದ್ದೆ, ಅಷ್ಟು ದುಡ್ಡು ಕೊಟ್ಟಿದ್ದೆ. ಆಗ 1,00,000 ಉಪಾಧ್ಯಾಯರುಗಳು ₹1 ಲಂಚ ಇಲ್ಲದೇನೆ, ಮಧ್ಯವರ್ತಿಗಳಿಲ್ಲದೇನೆ, ಇದಿಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರಿಂದ 1,00,000 ಉಪಾಧ್ಯಾಯರುಗಳನ್ನ ಮಾಡಿದ್ರು. 94ರಿಂದ 98ರವರೆಗೆ ನಾನು ಮಂತ್ರಿ ಇರುವಾಗ, ಹಣಕಾಸು ಮಂತ್ರಿ ಇರುವಾಗ ಮಾಡಿದ್ದೆ. ಸೊ ಅದನ್ನ ನೀವು ಎಲ್ಲರೂ ಕೂಡ ಪುಣ್ಯವಂತರು. ನೋಡಿ, 6 ಲಕ್ಷ ಚಿಲ್ಲರೆ ಅರ್ಜಿ ಹಾಕಿದವರು, ಅವರಲ್ಲಿ 1,000 ಜನ ಆಯ್ಕೆಯಾಗಿದೆ. ಪುಣ್ಯವಂತರಲ್ಲೂ ನೀವು. 6 ಲಕ್ಷಕ್ಕೆ 1,000 ಜನ. ಆಮೇಲೆ ನೇರವಾಗಿ ಪರೀಕ್ಷೆ ಬರ್ತಿರೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.